ಎಲೆಕ್ಷನ್ ಶುರುವಾಯಿತು ಅಂತಂದ್ರೆ ಬೈಗುಳಗಳ ಟ್ರೆಂಡ್ ಕೂಡ ಪ್ರಾರಂಭ ಆಗೋಗುತ್ತೆ. ಅದರಲ್ಲೂ ಬಿಜೆಪಿಯವರು ಕೌಂಟ್ ಇಡ್ತಿದ್ದಾರಪ್ಪ, 120 ಬಾರಿ ಬೈದಿದ್ದಾರಂತೆ ಮೋದಿ ಅವರನ್ನ. ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಎಕ್ಸ್ಟ್ರಾ ಅಡಿಷನ್ ಆಗೋಯ್ತು, ಮೋದಿ ಅಂದವರ ಕಪಾಳ ಕೊಡಿತೀನಿ ಅಂತ. ಪಕ್ಕದ ತಮಿಳುನಾಡಿನಲ್ಲೂ ಬಂತು ಇಂಥದ್ದೇ ಹೇಳಿಕೆ. ಅಲ್ಲಿಗೆ ಈ ಬಿಜೆಪಿಯವರು ಏನು ಆರೋಪ ಮಾಡ್ತಾರೆ, ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷದವರಿಗೆ ಮೋದಿ ಬೈಲಿಲ್ಲ ಅಂತಂದ್ರೆ ದಿನ ಮುಳುಗಲ್ಲ ಅಂತ ಹೇಳಿ ನಿಜವಾಗ್ತಿದ್ಯಾ? ಚರ್ಚೆ ಮಾಡೋಣ. ನಾನು ಸ್ಮಿತಾ ರಂಗನಾಥ್. ನಾನು ನಿರಂಜನ್. ಮನಿ ಶುರು ಮಾಡೋಣ ಈಗ. HN ಚಂದ್ರಶೇಖರ್ ಬಿಜೆಪಿ ವಕ್ತಾರರು, ಅಶ್ವಿನ್ ಗೌಡ್ರು JDS ವಕ್ತಾರರು, ಸತೀಶ್ ಕಾಂಗ್ರೆಸ್ ಪರ. ಸತೀಶ್ ಅವರೇ, ನೋಡಿ, ನೀವು ಪ್ರತಿ ಸಲ ನೀವು ಮೋದಿ ಅವ್ರಿಗೆ ಬೈದಾಗ ಗೆದ್ದಿರೋದು ಮೋದಿನೇ. ನೀವು ಎಷ್ಟೇ ಸಲ ಬೈರಿ ನೀವು? ಇವರು 120 ಅಂತ ಬಿಜೆಪಿ ಅವ್ರು ಹೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಕೌಂಟ್ ಇಟ್ಟಿಲ್ಲ. ಇಲ್ಲ, ನೀವು 140 ಇಲ್ಲ, 200 ಆಗಲಿ 300 ಆಗಲಿ 500 ಆಗಲಿ, ಬಟ್ ಗೆಲ್ಲೋದು ಮೋದಿನೇ. ಪ್ರತಿ ಸಲ ನೀವು ಗೆದ್ದಾಗ ಫೇಮಸ್ ಆಗೋದು ನೀವೇ. ಇವಾಗ ನೋಡಿ, ಶಿವರಾಜ್ ತಂಗಡಿಗೆ ಅಂತೆ, ಅವರು ವರ್ಲ್ಡ್ ಫೇಮಸ್ ಆಗ್ಬಿಡ್ತಾರೆ ಈಗ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ಸೀಟಲ್ಲಿ ಪ್ರಧಾನಮಂತ್ರಿ ಮೋದಿ ಹೋಗಿ ಅವ್ರ ಹೆಸರು ತಗೊಂಡು ಹೇಳ್ತಾರೆ. ಅವ್ರಿಗೆ ಓಟ್ ಸಿಗುತ್ತೆ, ನಿಮಗೆ ಓಟ್ ಸಿಗಲ್ಲ. ಒಂದು ಇತಿಹಾಸ ಇದೆ. ಇಡೀ ಒಂದು ಹೇಳಿಕೆಯನ್ನು ಹೇಗೆ ಭಾವನಾತ್ಮಕವಾಗಿ ನರೇಂದ್ರ ಮೋದಿಯವರು ಚುನಾವಣೆಯಲ್ಲಿ ಬಳಸ್ಕೋಬೋದು ಅನ್ನೋದಕ್ಕೆ ತುಂಬ ಅದ್ಭುತವಾದಂಥ ಒಂದು ಉದಾಹರಣೆ ಇದೆ, ಖಂಡಿತ ಉದಾಹರಣೆ ಇದೆ. ಆದರೆ ನಾನು ಈ ಹೇಳಿಕೆಯನ್ನು ಗಮನಿಸೋದಾದರೆ, ಶಿವರಾಜ್ ತಂಗಡಗಿ ಹೇಳಿದಂಥ ಹೇಳಿಕೆ ಇದೆಯಲ್ಲ, ಖಂಡಿತ ಅದು ಯಾವುದೇ ಅಶಾಂತಿ ಇರ್ಬೋದು, ಯಾವುದೇ ದ್ವೇಷ ಇರ್ಬೋದು, ಮೋದಿಯವ್ರ ಬಗ್ಗೆ ತೀರಾ ದ್ವೇಷದ ಹೇಳಿಕೆಗಳನ್ನು ಖಂಡಿತ ಕೊಟ್ಟಿಲ್ಲ. ಅದರ ಹಿಂದೆ ಇರುವಂಥ ನೋಡಿ, ನೀವು ಗಮನಿಸ್ಬೋದು, ಒಬ್ಬರು ತನ್ನ ಮನೆಯ ಮಕ್ಕಳು, ತನ್ನ ನೆರೆಹೊರೆಯ ಮಕ್ಕಳು, ಮತ್ತು ಯಾವ ಹಿಂದುಳಿದವರ ಮಕ್ಕಳು ಎಲ್ಲಿ ಎಡವುತ್ತಾ ಇದ್ದಾರಲ್ಲ, ಸೊ ಆ ಎಡವುದಾಗ ಆ ಮಕ್ಕಳನ್ನು ಸರಿಪಡಿಸೋಕ್ಕೆ ಪ್ರತಿ ಬಾರಿ ಮೋದಿ ಹೇಳ್ತಾ ಇದ್ದೀರಿ, ನೀವು ಎಡವ್ತಾ ಇದ್ದೀರಿ, ನೀವು ದಾರಿ ತಪ್ತಾ ಇದ್ದೀರಾ, ಸೊ ಹಾಗಾಗಿ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಒಂದು ಕಿವಿ ಮಾತು ಹೇಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹೊರತು. ಅಲ್ಲ, ಒಂದ್ ನಿಮಿಷ ಬಂದ್ಬಿಟ್ಟೆ. ಆ ಥರದ ಒಂದು ಹೇಳಿಕೆ ಇದೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲ. ಖಂಡಿತ ಇಲ್ಲ, ನಾನು ಆ ಥರದ್ದು ಹೇಳ್ತಾ ಇಲ್ಲ, ಖಂಡಿತ ಇಲ್ಲ. ನೋ ನಾನು ಹೇಳ್ತಾ ಇರೋದು ಅದನ್ನೇನೆ. ಯಾವ ಜನರನ್ನ, ಈ ಅಮಾಯಕ ಯುವಕರನ್ನ, ಇಡೀ ಭಾರತ ದೇಶದಲ್ಲಿ ಸುಮಾರು 51% ಯುವಕರೇ ಇದ್ದಾರೆ. ಅಂಥವ್ರನ್ನ ದಾರಿ ತಪ್ಪಿಸಿ ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು, ಯುವ ಜನರಿಗೆ ನಾವು ಉದ್ಯೋಗ ಕೊಡ್ತೀವಿ, ಅದರ ಹಿಂದೆ ನೀವು ಕೇವಲ ಒಂದು ಕ್ಲಿಪ್ಪನ್ನು ಮಾತ್ರ ನೀವು ಬಳಸ್ತಾ ಇದ್ದೀರಾ. ಅದು ಹಿಂದೆ ಇದ್ದಂಥ ಹೇಳಿಕೆಗಳಿದಾವಲ್ಲ, ಯಾವ ಯುವಕರನ್ನ ದಾರಿ ತಪ್ಪಿಸಿದ್ರು, ಯಾಕೆ ಶಿವರಾಜ್ ತಂಗಡಗಿ ಅವರು ಹೇಳಿದಂಥ ಹೇಳಿಕೆ ಹಿಂದೆ ಅಲ್ಲೇ ಸ್ಟಾಪ್ ಮಾಡಿ, ಅಲ್ಲಿ 1 ನಿಮಿಷ. ಅವರು ಈಗ ಒಂದು ಮಾತು ಹೇಳ್ತಾರೆ, ದಾರಿ ತಪ್ಪಿಸಿದ್ದಾರೆ ಅಂತ. 2014 ದಾರಿ ತಪ್ಪಿಸಿದ್ರು, 2019 ದಾರಿ ತಪ್ಪಿಸಿದ್ರು. ಈಗ ಮೊನ್ನೆ ಪಂಚರಾಜ್ಯ ಚುನಾವಣೆಯಲ್ಲಿ ಗೆದ್ದಿದ್ದು 3 ರಾಜ್ಯಗಳು ಅವರೇ. ದಾರಿ ತಪ್ಪಿಸ್ತಾ ಇರೋದು ಅವರೇನಾ? ಅದಕ್ಕೆ ನಾ ಗೆಲ್ತಿರೋದು ಅವರು. ಜನರಿಗೆ ನೀವು ಪ್ಲೀಸ್ ಅವಮಾನ ಮಾಡಬೇಡಿ, ಅವಮಾನ ಮಾಡಬೇಡಿ. ಎಲ್ಲಿವರೆಗೆ ಮೋಸ ಮಾಡೋರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡ್ಕೊಳ್ಳೋರು ಇದ್ದೇ ಇರ್ತಾರಂತೆ. ಎಲ್ಲಿವರೆಗೆ ನೀವು ಅಮಾಯಕರನ್ನ ದಾರಿ ತಪ್ಪಿಸ್ತಾ ಇರ್ತೀರೋ, ಎಲ್ಲಿವರೆಗೆ ಗುಮ್ಮಗಳನ್ನ ತೋರಿಸ್ತಾ ಇರ್ತೀರೋ, ಎಲ್ಲಿವರೆಗೆ ಯುವ ಜನರನ್ನ ನೀವು ದಾರಿ ತಪ್ಪಿಸ್ತಾ ಇರ್ತೀರೋ, ಅಲ್ಲಿ ತನಕ ಖಂಡಿತವಾಗ್ಲೂ ಈ ತರದಾದಂತಹ ದಾರಿ ತಪ್ಪಿಸೋರು ಇದ್ದೇ ಇರ್ತಾರೆ. ಚಂದ್ರಶೇಖರ್ ಅವರೇ, ಯಾವ ಗುಮ್ಮ ಇರೋದು ನಿಮ್ಮ ಬಿಜೆಪಿ ಪಾಳ್ಯದಲ್ಲಿ? ಅದ್ ಹೆಂಗೆ ಕೋಟ್ಯಾಂತರ ಮತದಾರರನ್ನ ದಾರಿ ತಪ್ಪಿಸ್ತಾ ಇದ್ದೀರಾ, ಅದರಲ್ಲೂ ಯುವಕರನ್ನ? ಅಲ್ಲಲ್ಲ ನೋಡಿ, ಕಾಂಗ್ರೆಸ್ನ ಚಾಳಿ ಹೇಗಾಗಿದೆ ಅಂದರೆ, ಅಟ್ಲೀಸ್ಟ್ ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮುಳುಗೋದ್ರಿಂದ ತಪ್ಪಿಸ್ಕೊಂತಾರೆ. 400 ಚಿಲ್ಲರೆ ಇದ್ದಿದ್ದು ಇವತ್ತು 40 ಸೀಟ್ಗೆ ಯಾಕೆ ಬಂದು ಕೂತಿದೆ ಅಂತ ಹೇಳಿದ್ರೆ ಇದೇ ಕಾರಣಕ್ಕೋಸ್ಕರ. ಇವರ ಸೋನಿಯಾ ಗಾಂಧಿ ಅವರು ಏನು ಹೇಳಿದ್ರು, ಇನ್ನು ಮುಖ್ಯಮಂತ್ರಿ ಆಗಿದ್ರು ಮೋದಿ ಅವರು, ಮೌತ್ಕ ಸೌದಾಗರ್ ಅಂತ ಹೇಳಿದ್ರು. ಆವಾಗ ಅವರ ಅದೃಷ್ಟವೇ ಕುಲಾಯಿಸ್ತು. ಅದಾದ್ಮೇಲೆ ಮಣಿಶಂಕರ್, ಪ್ಲೀಸ್ ನಿಮ್ಮ ಮಾತಾಡಿಲ್ಲ, ಕೂತ್ಕೊಳ್ಳಿ. ಅದಾದ್ಮೇಲೆ ಮಣಿಶಂಕರ್ ಅಯ್ಯರು ನೀಚ ಅಂತ ಹೇಳಿದ್ರು. ಚೌಕಿದಾರ್ ಚೋರ್ ಹೈ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ರು. ಬಾಯಿಗೆ ಬಂದಾಗ ಮಾತಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಆ ಫ್ರಸ್ಟ್ರೇಷನ್ ಇವ್ರಿಗೆ ತಡ್ಕೊಳಕ್ಕಾಗ್ತಿಲ್ಲ. ಸನಾತನ ಧರ್ಮ ನಾಶ ಮಾಡ್ತೀವಿ ಅಂತ ಇವರ ಇಂಡಿ ಪಾರ್ಟ್ನರ್ ಹೇಳಿದ್ರೆ ಅಟ್ಲೀಸ್ಟ್ ಕಣ್ಸೋಕ್ಕೂ ಇವ್ರ ಕೈಲಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಒಳಗಡೆ ಅರಿತಿರತಕ್ಕಂಥದ್ದು ಕೂಡ ಇದೇ ಮೋದಿಯ ಬಗ್ಗೆ ಇರ್ತಕ್ಕಂತಹ ದ್ವೇಷ ಭಾವನೆ, ಅದು ಭಾರತದ ಬಗ್ಗೆ ದ್ವೇಷ ಭಾವನೆ, ಹಿಂದೂಗಳ ಬಗ್ಗೆ ದ್ವೇಷ ಭಾವನೆ. ಈ ಭಾರತವನ್ನ, ಹಿಂದೂ ಧರ್ಮವನ್ನ ಎರಡನ್ನೂ ಉತ್ತುಂಗಕ್ಕೆ ತಗೊಂಡೋಗ್ತಾ ಇದ್ದಾರೆ ಮೋದಿ. ಅವ್ರ ಮೇಲೆ ಇವರಿಗೆ ಹುಟ್ಟಿದಾಗ್ಲಿಂದನೂ ಅದೊಂದು ನೀವೇನ್ ಹೇಳ್ತಿದ್ದೀರಾ? ಮೋದಿ ಇಸ್ ಈಕ್ವಲ್ ಟು ಸನಾತನ ಧರ್ಮ, ಮೋದಿ ಇಸ್ ಈಕ್ವಲ್ ಟು ಹಿಂದುತ್ವ, ಹಂಗಾಗೋಗ್ಬಿಡ್ತಾ ನಿಮ್ ಲಾಜಿಕ್ ಅಲ್ಲಿಗೆ? ಅಂದ್ರೆ ಹಿಂದುತ್ವವನ್ನ ಬೈದ್ರೆ ಮೋದಿಗೆ ಬೈದಂಗೆ, ಸನಾತನ ಧರ್ಮವನ್ನ ಬೈದ್ರೆ ಮೋದಿಗೆ ಬೈದಂಗೆ, ಅಂದ್ರೆ ನಿಮ್ ಅನುಕೂಲಕ್ಕೆ ತಕ್ಕಂಗೆ ಬೈಗುಳವನ್ನ ನೀವು ತಿರ್ಚ್ಕೊಳ್ತಿದ್ದೀರಾ? ಅಲ್ಲ, ನೀವು ಮಾತಾಡ್ತಿರೋದು ಅವ್ರನ್ನ ಕೇಳ್ಕೊಳ್ಳಿ. ಈಗ ನೋಡಿ, ಹಿಂದುತ್ವ ಆಗ್ಲಿ ಅಥವಾ ರಾಷ್ಟ್ರೀಯತೆ ಆಗ್ಲಿ ಯಾರ್ದದ್ದು DNA? ಅದು ಬಿಜೆಪಿ ಅವರ DNA.
ನಾವು ರಾಷ್ಟ್ರೀಯತೆಗೋಸ್ಕರ ಬದುಕಿರೋದು. ಇವರು ಮೋದಿ ಅವ್ರನ್ನ ಮಾಡ್ಬೇಕಾರೆ ನಗ್ತಿದ್ದಾರೆ ಯಾವ್ದಾದ್ರು ಸತೀಶ್ ಕಾಗಿದ ಪ್ರಶ್ನೆ ಅಲ್ಲ, ಮಾತಾಡೋದು ಒಂದು ನಿಮಿಷ. ಅಲ್ಲ, ನಗ್ತಿದ್ದಾರೆ ಸತೀಶ್ ಅವ್ರು. ಇವರು ಸನಾತನ ಧರ್ಮದ ಬಗ್ಗೆ ಬಿಜೆಪಿ ಅವರು ಮಾತಾಡ್ತಾರೆ. ಖಂಡಿತ ಯಾವ ಹೆಣ್ಣುಮಕ್ಕಳನ್ನ ಮಾತೆ, ಯಾವ ಹೆಣ್ಣುಮಕ್ಕಳ ಸಂಸ್ಕೃತಿವಾದ, ಯಾವ ಹೆಣ್ಣುಮಕ್ಕಳ ಬಗ್ಗೆ ಭಾರಿ ಗೌರವ ಇಟ್ಕೊಂಡಂತ ಬಿಜೆಪಿ ಅವರು ಇದೇ ಸೋನಿಯಾ ಗಾಂಧಿ ಅವ್ರನ್ನ ಯಾವ ಲೇಡಿ ಅಂತ ಕರೆದ್ರು, ಭಾರತದಲ್ಲಿ ಅಂತ ಕರೆದ್ರು. ಶಶಿ ತರೂರ್ ಅವರ ಹೆಂಡತಿಯರ ಬಗ್ಗೆ ನರೇಂದ್ರ ಮೋದಿ ಅವರು ಮಾಡಿದಂತ ಕಮೆಂಟ್ ಏನು? ಎಂತ ಕಮೆಂಟ್ ಅದು? ನರೇಂದ್ರ ಮೋದಿ ಅವರು ಇದೇ ಶಶಿ ತರೂರ್ ಅವರ ಹೆಂಡತಿಯ ಬಗ್ಗೆ ಮಾಡಿದಂತ ಕಮೆಂಟ್ ಏನು? ಇದು ಹೆಣ್ಮಕ್ಳ ಬಗ್ಗೆ ಬಳಸುವಂತ ಮಾತು. ನರೇಂದ್ರ ಮೋದಿ ಅವರು ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಸತೀಶ್ ಅವ್ರೆ, ನಾನು ಕೇಳ್ತೀನಿ. ಕೇಳಿಸ್ಕೊಳ್ಳಿ. ಓಕೆ, ಕೌಂಟರ್ ಕ್ವೆಶ್ಚನ್. ಸತೀಶ್ ಅದೇ ಪ್ರಶ್ನೆ ಕೇಳ್ತೀನಿ. ಸತೀಶ್ ಅವ್ರೆ, ಒಂದು ನಿಮಿಷ. ಅವ್ರು ಹೇಳಿದ್ದು ಒಂದು ಮಾತಂತೂ ಕರೆಕ್ಟ್. 50 ಕರೋಡ್ ಕಿ ಗರ್ಲ್ಫ್ರೆಂಡ್ ಕಮೆಂಟ್ ಮಾಡಿದ್ಯಾರು? ಹೇಳಿ. ಯಾರು ಮಾಡಿದ್ದು ಹೇಳಿ. ಅಲ್ಲ, ಇರಿ. ಹಾ. ಪಪ್ಪು 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 ಅಂತ ಕರೆಯೋರು ಯಾರು? ಎಸ್ ಅಲ್ವಾ? ಲೆಟ್ ಮಿ ಆನ್ಸರ್ ಸರ್. Answer ಮಾಡಿ, ನಿಮ್ಗೆ ಪ್ರಶ್ನೆ. ಎಸ್. ಮೊದಲನೇದು, ಯಾವತ್ತಾದ್ರೂ ಅವ್ರು ಏನೇನೋ ಬಾಯಿ ಬಂದಾಗ ಹೇಳ್ತಾರೆ, ಡ್ಯಾನ್ಸ್ ಗರ್ಲ್ ಅಂತ ಹೇಳಿದ್ರು ಸೋನಿಯಾ ಗಾಂಧಿ. ಅಲ್ಲ, ನೀವೇ ಹೇಳಿದ್ದು ಏನಾದ್ರೂ ಮೋದಿ ಅವರ ಬಾಯಲ್ಲಿ ಯಾರ ಬಗ್ಗೆ ಏನಾದ್ರು ಆತರ ಮಾತು ಬಂದಿದ್ರೆ ನಾನು ಈಗಲೇ ಮಾತಾಡ್ತೀನಿ. ಐ ವಿಲ್ ಚಾಲೆಂಜ್ ಸೋನಿಯಾ ಗಾಂಧಿ ಅವರ ಹೆಸರು ಬಾಯಲ್ಲಿ ಬಂದಿದ್ರೆ ಅಥವಾ ಯಾವ್ದಾದ್ರು ಬಾಯಿ ಬಂದಿದ್ರೆ ಸೋನಿಯಾ ಗಾಂಧಿ ಬಗ್ಗೆ ಪಪ್ಪು ಅಂತ ಪಪ್ಪು ವಿಚಾರದಲ್ಲಿ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಮೈ ಪಪ್ಪು ಹೂ. ಅವರೇ ಒಪ್ಕೊಂಡ ಮೇಲೆ ನಿಮ್ದೇನ್ ಸ್ವಾಮಿ ಪ್ರಾಬ್ಲಮ್? ಮೈ ಪಪ್ಪು ಹೂ ಆನ್ ದ ಫ್ಲೋರ್ ಆಫ್ ಪಾರ್ಲಿಮೆಂಟ್ ಅಂದ್ರೆ ಅವಮಾನ ಅಲ್ವಾ? ನೀವು ಗೌರವ ಕೊಟ್ಟು ಪೂಜೆ ಮಾಡ್ಕೊಂಡು ಅವಮಾನ ಮಾಡ್ಕೊಂಡ್ರ. ಈಗ ನಾವೆಲ್ಲ ಕ್ಲಾರಿಫಿಕೇಶನ್ ರಾಹುಲ್ ಗಾಂಧಿ ಅವರ ಕೊಟ್ಬಿಟ್ಟಿದ್ದಾರೆ. ಯಾರು ಏನಾರು ಹೇಳಿ, ಪಾರ್ಲಿಮೆಂಟ್ ಅಲ್ಲಿ ಯಾರು ಏನಾರು ಹೇಳಿ ಚಂದ್ರಶೇಖರ್ ಅವರೇ, ಬಟ್ ಪಾಲಿಟಿಕ್ಸ್ ಅಲ್ಲಿ ಇರುವಾಗ ಒಂದು ಡಿಸ್ಕೋರ್ಸ್, ಒಂದು ಡೆಕೋರಮ್, ಒಂದು ಅದು ಮರ್ಯಾದೆ ಕೊಡೋದೊಂದು ನಿಮ್ಮ ಜವಾಬ್ದಾರಿ. ಅದು ಆ ಮರ್ಯಾದೆಯನ್ನ ಮೋದಿ ಅವರಾಗ್ಲಿ ಬಿಜೆಪಿ ಅವರು ಕೊಡ್ತಾ ಇದ್ದಿದ್ದಕ್ಕೇನೆ ಜನ ಇವತ್ತು ತಗೊಂಡಾಗ ಆ ಮಟ್ಟಿಗೆ ಮತ್ತೆ ಯಾಕೆ ಬಿಜೆಪಿ ಗೆಲ್ಸ್ಕೊಂಡ್ ಬರ್ತಾ ಇದಾರೆ. ಯಾರ್ಯಾರು ಬಾಯೋದಂಗೆ ಮಾತಾಡ್ತಾರೆ, ಯಾರ್ಯಾರು ನಾಲ್ಗೆ ಹೆಂಗೆ ಹೋಗುತ್ತೆ ಅವ್ರನ್ನ ಅದೇ ದಾರಿ ಕೂರಿಸಿದಾರೆ ಇವತ್ತು. ಆಯ್ತು ಅಶ್ವಿನ್ ಅವರೇ, ಇವಾಗ ಪದ ಬಳಕೆ ಬಂದೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.